ಈ ನಿಸರ್ಗ ಎರಡು ದೊಡ್ಡ ವಿಚಾರಗಳನ್ನು ಮನುಷ್ಯರಿಗೆ ಕೊಟ್ಟಿದೆ. ಒಂದು ತಾಯಿ ಹಾಲು, ತಾಯಿಯ ಮೊಲೆ ಹಾಲು, ಇನ್ನೊಂದು ಕೊಬ್ಬರಿ ಎಣ್ಣೆ. ಇದರಲ್ಲಿ ಗುಟ್ಟೇನು ಅಂದರೆ, ಕೊಬ್ಬರಿ ಎಣ್ಣೆಯಲ್ಲಿಯೂ ತಾಯಿಯ ಮೊಲೆ ಹಾಲಿನಲ್ಲೂ ಇರತಕ್ಕಂಥ ಕೊಬ್ಬಿನ ಅಂಶ ಒಂದೇ, ಫ್ಯಾಟಿ ಆ್ಯಸಿಡ್. ಅದಕ್ಕೆ ಮೋನೋಲಾರಿಕ್ ಆ್ಯಸಿಡ್ ಅಂತ ಹೇಳೋದು, ಸೋಡಿಯಂ ಮೋನೋಲಾರಿಯೇಟ್ ಅಂತ. ಈ ಮೋನೋಲಾರಿಕ್ ಆ್ಯಸಿಡ್ ಅಂತ ಹೇಳೋದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಮೂಲ. ಅದು ಈಗ ಹೇಗೆ ತಾಯಿಯ ಮೊಲೆ ಹಾಲು ತಿಂದು ಮಗುವಿಗೆ 6 ತಿಂಗಳು 1 ವರ್ಷದವರೆಗೆ ಯಾವ ಕಾಯಿಲೆನೂ ಬರದ ಹಾಗೆ ಬೇಕಾದಂಥ ರೋಗ ನಿರೋಧಕ ಶಕ್ತಿಯನ್ನು ತಾಯಿ ಕೊಡ್ತಾಳ, ಅದರ ನಂತರ ಮಗುವಿನ ಇಮ್ಯೂನ್ ಸಿಸ್ಟಮ್ ತೆಕ್ಕೊಳ್ತದೆ, ತನ್ನಷ್ಟಕ್ಕೆ ತೆಕ್ಕೊಳ್ತದೆ. ಇದೇ ಶಕ್ತಿಯನ್ನು ತೆಂಗಿನೆಣ್ಣೆ ನಮಗೆ ಕೊಡ್ತದೆ. ಈ ತೆಂಗಿನೆಣ್ಣೆ ಹಾಳು ಅಂತ ಹೇಳೋದು ಜನರದ್ದು ಅಲ್ಲ, ಇದನ್ನು ನಾವೇ ಮಾಡಿದ್ದು ಹಾಳು ಅಂತ ಮಾಡಿ ಅದನ್ನೊಂದು ಹೊಸ ಕಥೆಯನ್ನು ಸೃಷ್ಟಿಸಿ ಈ ಮನುಷ್ಯನನ್ನು ಹೆದರಿಸಿ ಇವತ್ತು ಕೂಡ 2016ರಲ್ಲಿ ಕೂಡ ಎಷ್ಟೋ ಜನ ಡಾಕ್ಟ್ರುಗಳು, ಅದರಲ್ಲೂ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು, ತೆಂಗಿನೆಣ್ಣೆಯನ್ನು ನೋಡಲೂಬಾರ್ದು, ಅದು ಭಾಳ ಹಾಳು ಅಂತ ಹೇಳುವವರು ಇದ್ದಾರೆ. ಇದು ನಮ್ಮ ಶಾಪ, ಇದು ಸಮಾಜದ ಶಾಪ, ಮನುಷ್ಯನ ಶಾಪ. ಯಾಕೆಂದರೆ ಇದು 1930 ಇಸ್ವಿಯಲ್ಲಿ ಅಮೆರಿಕದಲ್ಲಿ ಕ್ಷಾಮ ಬಂತು. ಅಲ್ಲಿ ಏನಾಗ್ತಾಯಿತ್ತು, ಅಲ್ಲಿವರೆಗೆ ಈವನ್ ಅಲ್ಲಿ ಬ್ರೆಡ್ ತಯಾರಿಸುವುದು ಕೊಬ್ಬರಿ ಎಣ್ಣೆಯಲ್ಲಿ. ಆವಾಗ ಅಲ್ಲಿನ ಫಾರ್ಮರ್ಸ್ ಏನು ಮಾಡಿದರು, ನೀವು ಈ ಕೊಬ್ಬರಿ ಎಣ್ಣೆನೆಲ್ಲ ಇಂಪೋರ್ಟ್ ಮಾಡಿದರೆ ನಮ್ಮದು ಈ ಸೋಯಾಬೀನ್ ಎಲ್ಲ ಹೋಗ್ತದೆ, ಇದನ್ನು ನಾವು ಏನಾದರೂ ಉಳಿಸಬೇಕು, ನೀವು ಪ್ರಯತ್ನ ಮಾಡಬೇಕು, ಇಲ್ದಿರ ಬರೋ ಸಲ ನಿಮಗೆ ಇಲೆಕ್ಷನಿಗೆ ಓಟ್ ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ವಿಜ್ಞಾನಿಗಳು ಅಂತಿದ್ದಾರೆ, ಕ್ರಯಕ್ಕೆ ತೆಕ್ಕೊಳ್ಬೋದು ವಿಜ್ಞಾನಿಗಳು, ಅವರನ್ನೆಲ್ಲ ಕ್ರಯಕ್ಕೆ ತೆಕ್ಕೊಂಡು ನೀವು ಈ ಕೊಬ್ಬರಿ ಎಣ್ಣೆ ಹಾಳು ಅಂತ ಒಂದು ವಿಜ್ಞಾನ ಮಾಡಿ ಅಂತ ಹುಟ್ಟಿಸಿ ಹಾಕಿದರು. ಅಲ್ಲಿಯೂ ಶುರುವಾಯಿತು ಈ ಫ್ಯಾಟ್ ಹೈಪಾಥಿಸಿಸ್ ಅಂತ ಹೇಳೋದು. ಈ ಫ್ಯಾಟ್ ಹೈಪಾಥಿಸಿನಿಂದಾಗಿ ಕಳೆದ 60 ವರ್ಷದಲ್ಲಿ ಈ ಕೊಬ್ಬರಿ ಎಣ್ಣೆಯನ್ನು ಒಂದು ರಾಕ್ಷಸನಂತೆ ಮಾಡಿ ದೊಡ್ಡ ಬೇತಾಳನಾಗಿ ನಿಲ್ಲಿಸಿ ಅದನ್ನು ಯಾರೂ ಮುಟ್ಟದ ಹಾಗೆ ಮಾಡುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಜಯಗಳಿಸಿದರು ಪಾಶ್ಚಾತ್ಯರು. ಯಾಕಂದರೆ ಹಣ ಇದ್ದರೆ ನೀವು ಏನನ್ನೂ ಅಡ್ವರ್ಟೈಸ್ ಮಾಡ್ಬೋದು. ಈ 60 ವರ್ಷದಲ್ಲಿ ನಾನು ಸತತವಾಗಿ 45 ವರ್ಷದಿಂದ ಇದರ ವಿಷಯ ಜಗಳ ಮಾಡ್ತಾ ಇದ್ದೇನೆ. ಅವರ ಹತ್ರ ವೈಜ್ಞಾನಿಕ ಲೇಖನ ಆಗಿರ್ಬೋದು, ಲೆಕ್ಚರ್ ಆಗಿರ್ಬೋದು, ಎಲ್ಲ ಮಾಡಿದ್ದೇನೆ, ಎಲ್ಲ ಮಾಡಿ ತುಂಬ ಬಯಸಿಕೊಂಡಿದ್ದೇನೆ. ಆದರೆ ಈಗ ನನಗೆ ತುಂಬ ಸಂತೋಷ ಏನು ಅಂದರೆ, ಈ ವರ್ಷ ಅಮೆರಿಕ ಸರ್ಕಾರದವರ USDA ಅಂತ ಒಂದುಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅವರು 553 ಪುಟದ ಒಂದು ದೊಡ್ಡ ರೆಕಾರ್ಡನ್ನು ಹೊರಗಾಕಿ ಹೇಳಿದರು, ನಾವು ತಪ್ಪು ಮಾಡಿದ್ದೇವೆ, ಮಿಲಿಯಾಂತರ ಜನರನ್ನು ಕೊಂದಿದ್ದೇವೆ, ತೆಂಗಿನ ಎಣ್ಣೆಯಷ್ಟು ದೊಡ್ಡ, ಕೊಬ್ಬರಿ ಎಣ್ಣೆಯಷ್ಟು ದೊಡ್ಡ ಎಣ್ಣೆ ಇಲ್ಲ, ಅದು ಫ್ಯಾಟು ಒಂದು ಶಾಪ ಅಲ್ಲ, ಫ್ಯಾಟ್ ಬಹಳ ಒಳ್ಳೆಯದು, ಫ್ಯಾಟ್ ತಿನ್ನುವುದರಿಂದಲೇ ಆರೋಗ್ಯ ಒಳ್ಳೆಯದಾಗ್ತದೆ, ಆರೋಗ್ಯಕ್ಕೆ ಫ್ಯಾಟ್ ಹಾಳಲ್ಲ ಅಂತ ಹೇಳಿ ಈ ಒಂದು ಇದನ್ನು ಹಾಕಿದ್ದಾರೆ. ಆದರೂ ಇನ್ನೂ ಡಾಕ್ಟರ್ಗಳು ತಿಳ್ಕೊಳ್ಳಿಲ್ಲ. ಈಗಲೂ ಇದ್ದಾರೆ ಡಾಕ್ಟರ್ಗಳು, ಕೊಬ್ಬರಿ ಎಣ್ಣೆ ಹಾಳು, ಫ್ಯಾಟ್ ಹಾಳು, ಫ್ಯಾಟ್ನ ಕೆಳಗೆ ತರಲಿಕ್ಕೆ ನಾನು ಸ್ಟ್ಯಾಟಿನ್ ಕೊಡ್ತೇನೆ ಅಂತ ಹೇಳುವ ಡಾಕ್ಟ್ರು ಇದ್ದಾರೆ. ಈಗ ನಮಗೆ ಏನು ಗೊತ್ತಾಗಿದೆ, ಈಗ ನೋಡಿ, ಎಲ್ಲ ಇಷ್ಟೆಲ್ಲ ಸುಳ್ಳು ಮಾಡಿ ನಾವು ಈಗ ಒಂದನ್ನು ಏನು ಮಾಡಿದ್ದೇವೆ, ಈ ಸಕ್ಕರೆ ಅಂತ ಹೇಳುವ ಬೇತಾಳನನ್ನು ನಾವು ಅವನನ್ನು ಹುರಿದುಂಬಿಸಿದ್ದೇವೆ. ಇವತ್ತು ನೋಡಿ, ನಿಮ್ಮ ಮಕ್ಕಳು ಕುಡಿಯುವ ಎಲ್ಲ ಪಾನೀಯಗಳು, ಪೇಯಗಳು, ಅದು ಬಾಟ್ಲಿಯಲ್ಲಿರ್ಬೋದು, ಡಬ್ಬಿಯಲ್ಲಿರ್ಬೋದು, ಇದರಲ್ಲಿ ಸಾಧಾರಣ 7ರಿಂದ 8 ಚಮಚೆಯಷ್ಟು ಸಕ್ಕರೆ ಉಂಟು. ಈಗ ಅಮೇರಿಕದಲ್ಲಿ ಒಂದು ದೊಡ್ಡ ಕಾಯಿಲೆಯ ಒಂದು ದೊಡ್ಡ ಎಪಿಡೆಮಿಕ್ ಅಲ್ಲ, ಪ್ಯಾಂಡಮಿಕ್ ಆಗ್ತಾ ಇದೆ. ಏನು? ಒಬೇಸಿಟಿ, ಸ್ಥೂಲ ಶರೀರ. ಈ ಸ್ಥೂಲ ಶರೀರಕ್ಕೆ ಮುಖ್ಯ ಕಾರಣ ಸಕ್ಕರೆ, ಕೊಬ್ಬಲ್ಲ. ಆದರೆ ಅವರು ಏನು ಮಾಡ್ತಾರೆ, ಕೊಬ್ಬು ಅಂತ ಹೇಳಿಕೊಂಡು ಕೊಬ್ಬನ್ನು ಕಮ್ಮಿ ಮಾಡಿದ್ರು ವಿನಃ ಸಕ್ಕರೆನೇ ಕಮ್ಮಿ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ದೊಡ್ಡ ಫ್ಯೂಚರ್ ಎಪಿಡೆಮಿಕ್ ಸಕ್ಕರೆಯಿಂದ ಆಗ್ತದೆ. ಈ ಸಕ್ಕರೆಯನ್ನೇ ನಮ್ಮ ದೇಶದಲ್ಲಿ ತಂದು, ಅಮೆರಿಕದಿಂದ ತಂದು ಈ ಪಾನೀಯಗಳನ್ನು ಮಾರಿದವರಿಗೆ ನಾವು ಆ ಅವಾರ್ಡು ಈ ಅವಾರ್ಡ್ ಎಲ್ಲ ಕೊಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ. ನೋಡಿ ಎಷ್ಟು ದೊಡ್ಡ ಅನ್ಯಾಯ ಮಾಡ್ತೇವೆ ನಾವು. ಈಗ ಇದು ನಾವು ನಿಜವಾದ ಸತ್ಯ ಹೇಳಬೇಕಾದ್ರೆ ಸಕ್ಕರೆಯಿಂದ ಶಾಪ, ಕೊಬ್ಬಲ್ಲ. ಈ ಕೊಬ್ಬರಿ ಎಣ್ಣೆ ಎಲ್ಲ ಯಾವ ಕೊಬ್ಬು ಹಾಳಲ್ಲ, ಬೆಣ್ಣೆ ಕೂಡ ಒಳ್ಳೆಯದೇ. ಇದೆಲ್ಲ ನಾವು ಅನ್ಯಾಯ ಮಾಡಿದ್ದೇವೆ, ಇದಕ್ಕೆಲ್ಲ ಅನ್ಯಾಯ ಮಾಡಿದ್ದೇವೆ. ಆದರೆ ಆ ಎಲ್ಲ ಕೊಬ್ಬುಗಳಲ್ಲಿ ಆರೋಗ್ಯವರ್ಧಕ ಕೊಬ್ಬು ಕೊಬ್ಬರಿ ಎಣ್ಣೆ. ಯಾಕೆ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿರ್ತಕ್ಕಂಥ ಫ್ಯಾಟಿ ಆ್ಯಸಿಡು ಮತ್ತು ತಾಯಿಯ ಮೊಲೆಯಲ್ಲಿ ಫ್ಯಾಟಿ ಆ್ಯಸಿಡ್ ಒಂದೇ. ಹಾಗೆಯೇ ನೋಡಿ, ನಾವು ಎಷ್ಟು ಅನ್ಯಾಯ ಮಾಡಿದ್ದೇವೆ ಅಂದರೆ, ತುಪ್ಪ, ಇದು ನಿಮ್ಮ ಆಯುರ್ವೇದದ ಲೆಕ್ಕದಲ್ಲಿ ಘೃತಂ ತೇಜಸ್ವಿನಂ ಪಿತ್ತ ಅನಿಲಹರಂ ರಸ ಸೌಜಸಂ, ಅಷ್ಟು ದೊಡ್ಡ ಆಹಾರವಿಲ್ಲ. ಅದರಲ್ಲಿ ಖಾಲಿ ಬ್ಯೂಟ್ರಿಕ್ ಆ್ಯಸಿಡ್, ಕ್ಯಾಪ್ರಿಯಾನಿಕ್ ಆ್ಯಸಿಡ್, ಮತ್ತೊಂದು 2 ಆ್ಯಸಿಡ್, ಅದರ ಪ್ರೋಟೀನ್ ಇಲ್ಲ. ಹಾಲಿನ ಹಾಳಂಶ ಎಲ್ಲ ಹೋಗ್ತದೆ ತುಪ್ಪದಲ್ಲಿ. ಆ ತುಪ್ಪವನ್ನು ಕೂಡ ನಾವು ಹಾಳು ಅಂತ ಹೇಳಿ ಭಾಳ ಅನ್ಯಾಯ ಮಾಡ್ತಾ ಇದ್ದೇವೆ. ತುಪ್ಪ ಒಳ್ಳೆಯ ಆಹಾರ. ಈಗ ನಾವು ಫ್ಯಾಟ್ ಹಾಳಲ್ಲ, ಮೊಟ್ಟೆ ಹಾಳು ಅಂತ ಹೇಳ್ತಾ ಇದ್ರು. ಈಗ ಮೊಟ್ಟೆ ತಿನ್ನುವವರೆಗೆ ನಾನು ಹೇಳೋದು, ಅದು ಒಳ್ಳೆಯ ಆಹಾರ. ಮೊಟ್ಟೆ ಒಂದು ಜೀವ, ಅದರಲ್ಲಿ ಎಲ್ಲ ಉಂಟು, ಎಲ್ಲ ಏನೆಲ್ಲ ಬೇಕು ಒಂದು ಮನುಷ್ಯನಿಗೆ ಅದೆಲ್ಲ ಮೊಟ್ಟೆಯಲ್ಲಿ ಉಂಟು. ಅದನ್ನೆಲ್ಲ ಬಿಟ್ಟು ನಾವು ಈ ಫ್ಯಾಟ್ ಅಂತ ಫ್ಯಾಟ್ನ ಹಿಂದೆ ಓಡಿ ಎಲ್ಲ ಹಾಳು ಮಾಡಿಕೊಂಡಿದ್ದೇವೆ. ಅದು ಮಾತ್ರ ಅಲ್ಲ, ಈ ಫ್ಯಾಟನ್ನು ಕೆಳಗೆ ತರಲಿಕ್ಕೆ ಅಂತ ಒಂದು ಔಷಧಿಗಳನ್ನು ಮಾಡಿ ಅದರಿಂದ ಮಿಲಿಯಾಂತರ ಜನರನ್ನು ಕೊಂದಿದ್ದೇವೆ. ಇದೆಲ್ಲ ಈಗ ಅವ್ರಿಗೆ ಗೊತ್ತಾಗಿದೆ. ಅದನ್ನು ಅವರು ರಿವರ್ಸ್ ಮಾಡಲಿಕ್ಕೆ ನೋಡ್ತಾರೆ, ನಾವು ನೋಡ್ತಾ ಇಲ್ಲ. ಇದು ಕೊಬ್ಬರಿ ಎಣ್ಣೆಯ ಒಂದು ಗುಟ್ಟು, ಒಳಗಿನ ಗುಟ್ಟು.
ಇನ್ನು ಕೊಬ್ಬರಿ ಎಣ್ಣೆದು ಏನು ಲಾಭ? ಕೊಬ್ಬರಿ ಎಣ್ಣೆಯಲ್ಲಿ ಎಲ್ಲ ಏನನ್ನು ಈ ಒಂದು ಈ ಕಲ್ಪವೃಕ್ಷ ಅಂತ ನಾವು ಏನು ಹೇಳ್ತೇವೆ, ಅದು ಒಂದು ಯುಗಕ್ಕಲ್ಲ, ಇಡೀ ಕಲ್ಪಕ್ಕೆ, ಇಡೀ ಭೂಲೋಕಕ್ಕೆ ಅದೊಂದು ದೊಡ್ಡ ವಿಚಾರ. ಈ ಕಲ್ಪವೃಕ್ಷದಲ್ಲಿ ಬರುವಂಥ ಯಾವುದನ್ನೂ ಬಿಸಾಡಲಿಕ್ಕಿಲ್ಲ, ಅದರಲ್ಲೊಂದು ಬಿಸಾಡುವಂಥ ವಿಷಯವೇ ಇಲ್ಲ.